ಇನ್ನು ಡಿ ಕೆ ಶಿವಕುಮಾರ್ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ರು. ಪ್ರಯತ್ನ ಪಟ್ಟಾದ್ಮೇಲೂ ಕೂಡ ಅವರ ಸ್ಟೇಟ್ಮೆಂಟನ್ನು ನಾವು ಗಮನಿಸಿದ್ದೀವಿ. ಅದಕ್ಕೋಸ್ಕರ ಅವ್ರು ಹೇಳ್ತಾರೆ, ಪ್ರಯತ್ನಕ್ಕಿಂತ ಪ್ರಾರ್ಥನೆ ದೊಡ್ಡದು. ಅದನ್ನೇ ಅಮ್ಮನವ್ರ ಎದುರುಗಡೆಗೆ ನಾನು ಪ್ರಾರ್ಥನೆ ಮಾಡಿ ಬಂದಿದ್ದೀನಿ. ದೇವರಿಗೆ ಏನು ಕೇಳಬೇಕೋ ಅದನ್ನು ನಾನು ಕೇಳಿದ್ದೀನಿ, ಏನು ಹೇಳಬೇಕೋ ಅದನ್ನು ನಾನು ಹೇಳಿ ಬಂದಿದ್ದೀನಿ. ಪ್ರಯತ್ನ ವಿಫಲ ಆದರೂ ಕೂಡ ಪ್ರಾರ್ಥನೆ ಯಾವುದೇ ಕಾರಣಕ್ಕೂ ವಿಫಲ ಆಗಲ್ಲ. ಇದು ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅನ್ನೋದು ನನ್ನ ನಂಬಿಕೆ. ನನಗೇನೇನು ಬೇಕೋ ಪ್ರಾರ್ಥನೆ ಮಾಡಿದ್ದೇನೆ. ಯಾವ ಚರ್ಚೆನೂ ಬೇಡ. ಈಗ ಇಲ್ಲಿ ರಾಜಕೀಯ ಮಾತಾಡೋಕ್ಕೆ ನಾನು ಬಂದಿಲ್ಲ. ರಾಜ್ಯಕ್ಕೆ ಒಳ್ಳೆಯದಾಗಲಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಅವರು ನಮ್ಮೆಲ್ಲರೂ ಕೂಡ ಬುದ್ಧಿವಾದ ಹೇಳಿದ್ದಾರೆ, ಸಂದೇಶ ಹೇಳಿದ್ದಾರೆ. ಅವ್ರ ಮಾತಿನಲ್ಲಿ ನಾವು ನಡ್ಕೊಂಡು ನಾವು ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡೋಣ. ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅನ್ನೋದು ನನ್ನ ನಂಬಿಕೆ. ನನಗೇನೇನು ಬೇಕೋ ಪ್ರಾರ್ಥನೆ ಮಾಡಿದ್ದೇನೆ. ಯಾವ ಚರ್ಚೆನೂ ಬೇಡ. ಈಗ ಇಲ್ಲಿ ರಾಜಕೀಯ ಮಾತಾಡೋಕ್ಕೆ ನಾನು ಬಂದಿಲ್ಲ. ರಾಜ್ಯಕ್ಕೆ ಒಳ್ಳೆಯದಾಗಲಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಅವರು ನಮ್ಮೆಲ್ಲರೂ ಕೂಡ ಬುದ್ಧಿವಾದ ಹೇಳಿದ್ದಾರೆ, ಸಂದೇಶ ಹೇಳಿದ್ದಾರೆ. ಅವ್ರ ಮಾತಿನಲ್ಲಿ ನಾವು ನಡ್ಕೊಂಡು ನಾವು ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡೋಣ. ನಾನು ಒಂದು ಮಾತು. ಸೊ ಇದು ಡಿ ಕೆ ಶಿವಕುಮಾರ್ ಅವರ ಮಾತು. ಈ ಮಾತಲ್ಲಿ ಬಹಳ ಅರ್ಥ ಇದೆ. ಯಾಕಂದರೆ ಖರ್ಗೆಯವರೇ ಬುದ್ಧಿವಾದ ಹೇಳಿದ್ದಾರೆ, ಹೀಗಾಗಿ ನಾವೆಲ್ಲ ಕೂಡ ಸುಮ್ಮನಿದ್ದೀವಿ ಎನ್ನುವಂಥ ಮಾತು. ಅಂತೂ ಇಂತೂ ಏನು ಅಂದರೆ ಹೈಕಮಾಂಡ್ ನಾಯಕರು ಬಂದಾದ್ಮೇಲಿಂದ ತಣ್ಣಗಾಗಿರಂಗೆ ಕಾಣ್ತಾ ಇದೆ. ಯಾಕಂದರೆ ಸಿದ್ದರಾಮಯ್ಯನವರು ಕೂಡ ಅದಕ್ಕೆ ತೆರೆ ಎಳೆಯುವಂಥ ಪ್ರಯತ್ನವನ್ನು ಮಾಡಿದರು. 5 ವರ್ಷ ನಾನೇ CM ಅನ್ನುವಂಥ ಮಾತನ್ನು ಹೇಳಿದರು. ಇನ್ನು ತಮ್ಮ ಬೆಂಬಲಿಗರಿಗೆ ಡಿ ಕೆ ಶಿವಕುಮಾರ್ ನೋಟಿಸನ್ನು ಕೊಟ್ಟರು. ಹೀಗಾಗಿ ಈ ಕಡೆಗೆ ಡಿ ಕೆ ಬೆಂಬಲಿಗರು ಮಾತಾಡ್ತಿಲ್ಲ, ಆ ಕಡೆಗೆ CM ಅವರೇ ಹೇಳಿದ ಮೇಲೆ CM ಬೆಂಬಲಿಗರೂ ಕೂಡ ಮಾತಾಡ್ತಾ ಇಲ್ಲ. ಸದ್ಯಕ್ಕೆ ಇಲ್ಲಿಗೆ ತಣ್ಣಗಾಗಿದೆ ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ. ಆದರೆ ಎಲ್ಲೋ ಒಂದು ಕಡೆ ಬೆಂಕಿ ಆರಿದ ತಕ್ಷಣ ಅದನ್ನು ನೋಡಿ ಎಲ್ಲವೂ ಕೂಡ ತಣ್ಣಗಾಗಿದೆ ಅಂತ ನಾವು ಭಾವಿಸಬಾರ್ದು. ಒಳಗಿಂದೊಳಗೆ ಏನೇನಾಗಬೇಕೋ ಅದೆಲ್ಲದೂ ಕೂಡ ಆಗ್ತಾ ಇರುತ್ತೆ. ಡಿ ಕೆ ಮಾತಲ್ಲೂ ಕೂಡ ಬಹಳಷ್ಟು ಅರ್ಥಗಳಿವೆ. ಬರೀ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಾವು ಗಮನಿಸ್ತಾ ಇದ್ದೀವಿ ಒಂದು ಕಡೆಗೆ ಮುಖ್ಯಮಂತ್ರಿಗಳೇ ತುಂಬ ಸ್ಪಷ್ಟವಾಗಿ ಹೌದು 5 ವರ್ಷ ನಾನೇ CM ಅಂತ ಹೇಳಿದ್ದು. ಇದಾದ ಮೇಲೆ ನನಗೆ ಬೇರೆ ಆಪ್ಷನ್ ಏನಿದೆ ಹೇಳಿ ಅಂತ ಕೇಳಿದಂಥ ಡಿ ಕೆ ಶಿವಕುಮಾರ್. ಇದಾದಮೇಲೆ ಡಿ ಕೆ ಸೋದರ ಕೂಡ ಮಾತಾಡಿದ್ದು. ಜೊತೆಗೇನಂದ್ರೆ ತಮ್ಮ ಬೆಂಬಲಿಗರಿಗೇನೇ ಅವರು ನೋಟಿಸ್ ಕೊಟ್ಟಿದ್ದು. ಇದೆಲ್ಲ ಆದಮೇಲೆ ಡಿ ಕೆ ಮಾತಾಡಿದ್ದಾರೆ. ನೋಡಿ, ನನಗೆ ಪ್ರಾರ್ಥನೆ ಮೇಲೆ ಭಾಳ ನಂಬಿಕೆ ಇದೆ, ಪ್ರಯತ್ನಕ್ಕಿಂತ ಪ್ರಾರ್ಥನೆ ದೊಡ್ಡದು. ಹೀಗಾಗಿ ಅಮ್ಮನವ್ರಿಗೆ ಏನೇನು ಕೇಳಬೇಕೋ ಆ ಪ್ರಾರ್ಥನೆ ನಾನು ಮಾಡಿ ಬಂದಿದ್ದೀನಿ ಅಂತ. ಜೊತೆಗೆ ಖರ್ಗೆ ಅವರು ಬುದ್ಧಿವಾದ ಹೇಳಿದ್ರಿಂದ ನಾವು ಸುಮ್ಮನಿದ್ದೀವಿ ಅನ್ನುವಂಥ ಮಾತು. ಮೇಲ್ನೋಟಕ್ಕೆ ಈ ಮಾತಲ್ಲಿ ಏನಪ್ಪ ಸಮಾಧಾನ ಆಯ್ತೇನೋ ಅಂತ ಅನ್ಸುತ್ತಲ್ಲ. ಈ ಮಾತಲ್ಲಿ ಬಹಳಷ್ಟು ಅರ್ಥಗಳಿವೆ, ಒಳ ಅರ್ಥಗಳಿವೆ, ಗೂಢಾರ್ಥಗಳಿವೆ. ಅದೊಂದು ಕಡೆಗೆ. ಇನ್ನೊಂದು ಕಡೆಗೆ ಏನು ಅಂದರೆ ನಾಯಕರು ಬಂದು ಹೋಗಾದ್ಮೇಲೆ ಎಲ್ಲವೂ ಕೂಡ ಶಾಂತವಾಯಿತು ಅನ್ನುವಂಥ ಭಾವನೆ ಕಾಣ್ತಾ ಇದೆ ಮೇಲ್ನೋಟಕ್ಕೆ. ಆದರೆ ಒಳಗಿಂದೊಳಗೇನೆ ಬೆಂಕಿ ಇದೆ ಅನ್ನುವಂಥದ್ದು ಕೂಡ ತುಂಬ ಸ್ಪಷ್ಟ ಅಂತ ಅನಿಸ್ತಾ ಇದೆ. ಏನಂತೀರಿ? ಹೌದು ರಂಗನಾಥ್, ಇದೀಗ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ರೀತಿಯಲ್ಲಿ ತಾತ್ಕಾಲಿಕ ಉಪಶಮನ ದೊರಕಿದಂತೆ ಕಾಣಿಸ್ತಾ ಇದೆ. ಆದರೆ ನಾಯಕತ್ವ ಬದಲಾವಣೆಯ ವಿಚಾರ ಬೂದಿ ಮುಚ್ಚಿದ ಕೆಂಡದಂತೆ ಹಾಗೆಯೇ ಇದೆ. ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರ ಪಾಳ್ಯ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿದೆ. ಆದರೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ಆಡಿರುವಂತಹ ಮಾತು 10 ಅರ್ಥಗಳನ್ನ ಕೊಡ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನದಲ್ಲೂ ಕೊರತೆ ಇಲ್ಲ, ಅವರ ಪ್ರಾರ್ಥನೆಯಲ್ಲೂ ಕೂಡ ಕೊರತೆ ಇಲ್ಲ. ಡಿ ಕೆ ಶಿವಕುಮಾರ್ ಹೇಳಿ ಕೇಳಿ ದೈವ ಭಕ್ತರು. ಹೀಗಾಗಿ ತಮ್ಮ ಪ್ರಯತ್ನವನ್ನ ಒಂದು ತಕ್ಕಡಿಯಲ್ಲಿ ಇಟ್ಟರೆ ಇನ್ನೊಂದು ಕಡೆ ಅವರು ಪ್ರಾರ್ಥನೆಯನ್ನು ಕೂಡ ಅದೇ ತಕ್ಕಡಿಯ ಇನ್ನೊಂದು ಭಾಗಕ್ಕೆ ಇಡ್ತಾರೆ. ಎರಡರಲ್ಲೂ ಕೂಡ ಸಮಾನವಾಗಿ ತೂಗುವಷ್ಟು ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರನ್ನು ಕೂಡ ದೇವರು ಅನ್ನೋ ರೀತಿಯಲ್ಲಿ ಭಾವಿಸ್ತಾರೆ. ಇದೀಗ ದೇವರಾಗಿ ಬಂದು ಅವರ ಕನಸನ್ನ ಸಾಕಾರ ಮಾಡಬೇಕಾಗಿರುವಂತದ್ದು ಹೈಕಮಾಂಡ್ ನಾಯಕರೇ. ಹೀಗಾಗಿ ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರ ಪಾಳೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೇರವಾಗಿ 5 ವರ್ಷ ನಾನೇ CM ಅಂತ ಹೇಳಿ ನಂದಿಬೆಟ್ಟದ ತಪ್ಪಲಿನಲ್ಲಿ ಮಾತನಾಡಿದ ಬಳಿಕ ಎಲ್ಲೋ ಒಂದ್ ಕಡೆ ತಣ್ಣಗಾದಂತೆ ಕಾಣ್ತಾ ಇದೆ. ಆದ್ರೆ ಈ ತಣ್ಣಗಾಗಿರುವಂತದ್ದು ಕೇವಲ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ, ಒಂದು ತಾತ್ಕಾಲಿಕ ಉಪಶಮನ ಅನ್ನುವಂಥದ್ದು ನಿಜಕ್ಕೂ ಕೂಡ ನಿಶ್ಚಿತ. ಡಿ ಕೆ ಶಿವಕುಮಾರ್ ಅವರ ಕನಸಿಗೆ ಸಾಕಾರ ಆಗುವಂತ ಕಾಲ ಇನ್ನೂ ಕೂಡ ಸನ್ನಿಹಿತ ಆಗಿಲ್ವೇನೋ, ಆ ಸೂಕ್ತ ಸಂದರ್ಭ ಇನ್ನೂ ಕೂಡ ಬಂದಿಲ್ವೇನೋ ಅನ್ನುವಂತಹ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಮೌನಕ್ಕೆ ಜಾರಿದ್ದಾರೆ. ಇಕ್ಬಾಲ್ ಹುಸೇನ್ ಇರಬಹುದು, ಉಳಿದಂತಹ ಯಾವುದೇ ಡಿ ಕೆ ಶಿ ಅವರ ಬೆಂಬಲಿಗರು ಕೂಡ ಅವರು ಹೇಳ್ತಾ ಇರುವಂತದ್ದು ನಮ್ಮ ನಿಲುವಿನಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ, ಆದ್ರೆ ಇದು ಸೂಕ್ತ ಸಂದರ್ಭ ಅಲ್ಲ ಅನ್ನುವಂಥದ್ದು. ಇದೀಗ ಡಿ ಕೆ ಶಿವಕುಮಾರ್ ಅವರು ಕೂಡ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಾನು ನಿಂತಿರ್ತೀನಿ ಅನ್ನುವಂತ ಮಾತನ್ನ ಹೇಳಿದ ಬಳಿಕ ಇದೀಗ ದೇವರ ಮೊರೆ ಹೋಗಿದ್ದಾರೆ. ತಾಯಿ ಚಾಮುಂಡೇಶ್ವರಿ ಅವರಿಗೆ ಒಂದು ರೀತಿಯ ವರಪ್ರಸಾದವನ್ನ ಯಾವ ಸಂದರ್ಭದಲ್ಲಿ ಕರುಣಿಸ್ತಾರೆ ಅನ್ನುವಂಥದ್ದು ಮಾತ್ರ ಸಾಕಷ್ಟು
ಯಕ್ಷ ಪ್ರಶ್ನೆಯಾಗಿ ಉಳಿಯುತ್ತೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಮೇಲ್ನೋಟಕ್ಕೆ ಎಲ್ಲವೂ ಸರಿ ಹೋಯಿತು ಅನ್ನುವಂಥ ರೀತಿಯಲ್ಲಿ ಹೇಳಿಕೆಗಳು ತಣ್ಣಗಾಗಿರಬಹುದು, ನಾಯಕರ ಭಾವನೆಗಳು ಬದಲಾಗಿಲ್ಲ. ಹೇಳಿಕೆಗಳಿಗೆ ಮಾತ್ರ ಇದು ತಾತ್ಕಾಲಿಕವಾದಂಥ ಬ್ರೇಕ್ ಸಿಕ್ಕಂತೆ ಕಾಣಿಸ್ತಾ ಇದೆ. ಆದರೆ ನಾಯಕತ್ವ ಬದಲಾವಣೆ ಕೂಗು ಮುಂದಿನ ದಿನಗಳಲ್ಲಿ ಮತ್ತೆ ಯಾವಾಗ ಬೇಕಾದರೂ ದೊಡ್ಡ ಮಟ್ಟಿಗೆ ಸ್ಫೋಟಗೊಳ್ಳಬಹುದು ಅನ್ನುವಂಥ ರೀತಿಯ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ. ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಉಳಿದಿರುವಂಥದ್ದು 2 ಕೃಪೆ ಸಿಗಬೇಕು. ಒಂದು ದೈವ ಕೃಪೆ, ಇನ್ನೊಂದು ಹೈಕಮಾಂಡ್ನ ಕೃಪೆ. ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ನ ನಾಯಕರು ಹಾಕಿರುವಂತಹ ಷರತ್ತಿನ ಪ್ರಕಾರ ಡಿ ಕೆ ಶಿವಕುಮಾರ್ ಅವರಿಂದಾಗಿ ಯಾವುದೇ ರೀತಿಯ ಗೊಂದಲಗಳು ಕ್ರಿಯೇಟ್ ಆಗಬಾರದು ಅನ್ನುವಂಥದ್ದು. ಅದೇ ಕಾರಣಕ್ಕೋಸ್ಕರ ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ತಾವು ತಮ್ಮದೇ ಬೆಂಬಲಿಗ ಶಾಸಕರಿಗೆ ನೋಟಿಸ್ ಅನ್ನ ಕೊಟ್ಟು ಅವರ ಬಾಯನ್ನ ಮುಚ್ಚಿಸಿದ್ದಾರೆ. ಇನ್ನೊಂದು ಕಡೆ ದೇವರ ಮೊರೆ ಹೋಗುವ ಮೂಲಕ ತನ್ನ ಪ್ರಯತ್ನ ವಿಫಲ ಆಗ್ಬೋದು, ಆದರೆ ಪ್ರಾರ್ಥನೆ ವಿಫಲ ಆಗ್ಲಿಕ್ಕಿಲ್ಲ ಅನ್ನುವಂತ ಒಂದು ರೀತಿಯ ಆಶಾಭಾವನೆಯಿಂದ ಅವರು ಮುಂದುವರೆದಂತೆ ಕಂಡು ಬರ್ತಾ ಇದೆ. ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಬೆಂಬಲಿಗರು ಕೂಡ ಇಂತಹ ಹೇಳಿಕೆಗಳಿಂದ ಒಂದಷ್ಟು ಅಂತರವನ್ನ ಕಾಯ್ದುಕೊಳ್ತಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ತಾನು 5 ವರ್ಷ ಸಿಎಂ ಅಂತ ಸ್ಪಷ್ಟಪಡಿಸಿದ ಮೇಲೆ ಈ ರೀತಿಯ ಹೇಳಿಕೆಗಳು ತಮ್ಮಿಂದ ಬರಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಕೂಡ ಒಂದಷ್ಟು ಅಂತರವನ್ನ ಕಾಯ್ದುಕೊಂಡಂತೆ ಕಾಣಿಸ್ತಾ ಇದೆ. ಆದ್ರೆ ಇದು ಪರ್ಮನೆಂಟ್ ಆಗಿ ಇದೇ ರೀತಿಯ ಕಾಂಗ್ರೆಸ್ ಪಾಳಿಯ ಉಳಿಯುತ್ತಾ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ಯಾಕೆಂದ್ರೆ ಇದು ಒಂದು ರೀತಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತೆ ಮುಂಬರುವಂತಹ ನವೆಂಬರ್ ಡಿಸೆಂಬರ್ ತನಕವೂ ಕೂಡ ಇದು ಹೊಗೆ ಆಡ್ತಾನೆ ಇರುತ್ತೆ. ಯಾರು ಗಾಳಿ ಬೀಸ್ತಾರೆ, ಯಾರು ಹೆಚ್ಚು ಹೊಗೆ ಎಬ್ಬಿಸೋದಕ್ಕೆ ಹೊರಡ್ತಾರೆ, ಅದರ ಮೇಲೆ ಯಾರ ತಕ್ಕಡಿ ಈ ಕಡೆ ತೂಗುತ್ತೆ, ಯಾರ ತಕ್ಕಡಿ ಆ ಕಡೆ ತೂಗುತ್ತೆ ಅನ್ನುವಂಥದ್ದು ನಿಶ್ಚಯ ಆಗಬಹುದು. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಈ ಕೇಂದ್ರದ ಅವಕೃಪೆ ಇದೆಯಲ್ಲ, ಅವಕೃಪೆ ಅದು ಕೃಪೆಯಾಗಿ ಮಾರ್ಪಾಡಾಗಬೇಕು ಅಂತಂದರೆ ದೈವ ಕೃಪೆ ಬೇಕು. ಅದಕ್ಕೋಸ್ಕರ DCM ಹೋಗಿ ದೇವರಿಗೇ ಪ್ರಾರ್ಥನೆ ಮಾಡಿ ಬಂದಿದ್ದಾರೆ.